ಬಹಳಷ್ಟು ಒಂದು ಪವಿತ್ರವಾದಂಥ ದಿನ. ಈ ಒಂದು ದಿನದಲ್ಲಿ ಈ ಜಗತ್ತಿಗೆ ಮಹಾಕಾವ್ಯವನ್ನು ನೀಡಿರುವಂತಹ ರಾಮಾಯಣ ಮತ್ತು ಮಹಾಭಾರತ, ಇವೆರಡು ಮಹಾಕಾವ್ಯಗಳು ಇಡೀ ಜಗತ್ತಿಗೆ ಮೂಲ ಪ್ರಥಮ ಕಾವ್ಯಗಳು ಇವು, ರಾಮಾಯಣ ಮತ್ತು ಮಹಾಭಾರತ. ಅಂತ ಒಂದು ರಾಮಾಯಣ ಎನ್ನುವಂಥ ಒಂದು ಮೂಲ ಮಹಾಕಾವ್ಯವನ್ನು ಜಗತ್ತಿಗೆ ನೀಡಿ ಜಗತ್ತಿಗೆ ಒಂದು ಸನ್ಮಾರ್ಗವನ್ನು ತೋರಿಸಿರುವಂತಹ ಒಂದು ನಮ್ಮ ಆದಿಕವಿ ಅಂತ ಹೇಳ್ತೀವಿ ಮಹರ್ಷಿ ವಾಲ್ಮೀಕಿ ಅವರ ಒಂದು ಜಯಂತ್ಯೋತ್ಸವ. ಈ ಜಯಂತ್ಯೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ಭಕ್ತಿಪೂರ್ವಕವಾಗಿ ಒಂದು ಅರ್ಥಪೂರ್ಣವಾಗಿ ನಾವು ನೀವೆಲ್ಲ ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಸಮಾಜದ ಮುಖಂಡರು ಬಂದಿದ್ದೀರಿ, ಅಧ್ಯಕ್ಷರಿದ್ದೀರಿ, ಮನೆ ಶಾಸಕರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಒಂದು ಜಯಂತಿಯನ್ನ ಇವತ್ತು ಆಚರಣೆ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಸಮಾಜದ ಒಂದು ಗಣ್ಯರಿಗೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಸಹಿತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ತಮಗೆಲ್ಲರಿಗೂ ಸಹಿತ ನಾವೆಲ್ಲರೂ ಸಹಿತ ಮಹರ್ಷಿ ವಾಲ್ಮೀಕಿ ಅವರ ಬಗ್ಗೆ ತಿಳಿದುಕೊಳ್ಬೇಕು. ಸೊ ಯಾಕಂದ್ರೆ ಜಗತ್ತಿಗೆ ಮೂಲ ಒಂದು ರಾಮಾಯಣ ಎನ್ನುವಂತ ಮಹಾಕಾವ್ಯ ನೀಡಿದ್ದಾರೆ. ಅವರು ಯಾವ ರೀತಿ ಬದುಕಿದ್ರು, ಮೊದಲಿನ ಜೀವನ ಹೆಂಗಿತ್ತು, ಅವರ ಜೀವನದಲ್ಲಿ ಬದಲಾವಣೆಯಾಗಿ ಆಮೇಲೆ ಅವರು ಯಾವ ರೀತಿ ಬದಲಾವಣೆ ಆದರೂ, ಜಗತ್ತಿಗೆ ಯಾವ ರೀತಿ ಕೊಡುಗೆ ಕೊಟ್ಟರು, ಈ ಗ್ರಂಥವನ್ನು ಮಹಾಕಾವ್ಯನ ರಚನೆ ಮಾಡಿ ನಾವು ಸೂರ್ಯಚಂದ್ರ ಇರುವವರಿಗೂ ಸಹಿತ ಅವರ ಹೆಸರು ಅಜರಾಮರವಾಗಿ ಉಳಿಯುವಂತಹ ಒಂದು ದೊಡ್ಡ ವ್ಯಕ್ತಿತ್ವದ ಮಹರ್ಷಿಗಳು. ಬರೀ ಕವಿಗಳು ಅಷ್ಟೇ ಇಲ್ಲ, ಮಹರ್ಷಿಗಳು ಅಂದ್ರೆ ಅವರಲ್ಲಿ ನಾವು ದೇವರನ್ನ ನೋಡ್ತೀವಿ. ವಾಲ್ಮೀಕಿ ಅವರಲ್ಲಿ ನಾವು ದೈವತ್ವವನ್ನು ಕಾಣ್ತೀವಿ, ಅದಕ್ಕೆ ಅವ್ರಿಗೆ ನಾವು ಮಹರ್ಷಿ ಅಂತ ಕರಿತೀವಿ. ಅಂತ ಒಬ್ಬರು ಮಹಾನ್ ಮಹರ್ಷಿಗಳ ಜನ್ಮದಿನೋತ್ಸವಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಮಗೆಲ್ಲರಿಗೂ ಸಹಿತ ಮತ್ತೊಮ್ಮೆ ಮಹರ್ಷಿ ವಾಲ್ಮೀಕಿ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಾಸ್ತಾವಿಕ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ.